ಹೇ ಗಾಯ್ಸ್, ವೆಲ್ಕಮ್ ಟು ಟುಡೇಸ್ ಮಿನಿ ವ್ಲಾಗ್. ಇವತ್ತು ನಾನು ಮನೆ ಕ್ಲೀನಿಂಗ್ ಪಾರ್ಟ್ 2 ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ನನ್ನ ಹಸ್ಬೆಂಡು ಅಟ್ಟದ ಮೇಲೆ ಧೂಳು ಕ್ಲೀನ್ ಮಾಡ್ತಿದ್ರು. ಅಷ್ಟರಲ್ಲಿ ನಾನು ಮತ್ತು ನಮ್ಮತ್ತೆ ಮನೆ ಹೊರಗಡೆ ಬಟ್ಟೆ ವಾಶ್ ಮಾಡೋದು, ಪಾತ್ರೆ ಎಲ್ಲನೂ ತೊಳಿತಾ ಇದ್ವಿ. ಅಟ್ಟದ ಮೇಲೆ ಧೂಳೆಲ್ಲ ಕ್ಲೀನ್ ಮಾಡೋವರೆಗೂ ಮನೆ ಒಳಗಡೆ ನಮಗೇನು ಕೆಲಸ ಇರೋದಿಲ್ಲ. ಅದಕ್ಕೋಸ್ಕರ ಹೊರಗಡೆ ಏನೇನು ಕೆಲಸ ಇರುತ್ತೆ ಅದನ್ನೆಲ್ಲ ಕಂಪ್ಲೀಟ್ ಮಾಡ್ಕೊಳ್ಳೋಣ, ಆಮೇಲೆ ಹೋಗಿ ಮನೆ ಒಳಗಡೆ ಕೆಲಸ ಮಾಡೋಣ ಅಂತ. ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಕೂಡ ಎಲ್ಲ ಕ್ಲೀನ್ ಮಾಡಿ ಪಾಪ ಅಟ್ಟದೆಲ್ಲ ಗುಡಿಸ್ಕೊಟ್ರು. ಅದಾದಮೇಲೆ ನಾನು ಕೂಡ ಅಟ್ಟ ಹತ್ತಿ ಮತ್ತೆ ಒಂದ್ಸಲ ಗುಡಿಸ್ದೆ, ಅವ್ರು ಕರೆಕ್ಟಾಗಿ ಗುಡಿಸಿರಲ್ಲ ಅಂತ. ನಾವು ಹೆಣ್ಮಕ್ಳಿಗೆ ಅಲ್ವಾ ಪಾಪ ಹಸ್ಬೆಂಡ್ ಎಷ್ಟು ಕೆಲಸ ಮಾಡಿಕೊಟ್ರು ಕ್ಲೀನಾಗಿ ಮಾಡಿಲ್ಲ ಅಂತ ಜಗಳ ಆಡ್ತಾನೆ ಇರ್ತೀವಿ. ನಿಮ್ಮನೇಲೂ ಹೀಗೇನಾಗಾದರೆ ಕಮೆಂಟ್ ಮಾಡಿ. ಗಾಯ್ಸ್, ಇಲ್ಲಿ ಭಯ ಆಗುತ್ತೆ ಗಾಯ್ಸ್. ಮಂಕ್ರಿ ಬೇರೆ ಇದೆ. ನಾನು ಒಂದು 2 ಡೇಸ್ ಮುಂಚೆ ನಾನು ನನ್ನ ಹಸ್ಬೆಂಡು ಟ್ರೆಂಡಿಂಗ್ ಸಾಂಗ್ಗೆ ವಿಡಿಯೋ ಮಾಡಿದ್ವಿ, ನನ್ನ ಪಾತಿಯ ಸಾಂಗ್ಗೆ. ಆ ವಿಡಿಯೋ ಕ್ಯಾಪ್ಷನಲ್ಲಿ ನಾನು ಹಾಕಿದ್ದೆ, ಈ ವಿಡಿಯೋ ಮಾಡಿರೋರು ಯಾರು ಅಂತ ಗೆಸ್ ಮಾಡ್ತೀರಾ ಅಂತ. ಆದರೆ ಯಾರೂ ಕಮೆಂಟ್ ಮಾಡಲಿಲ್ಲ, ಯಾರೂ ಗೆಸ್ ಕೂಡ ಮಾಡಲಿಲ್ಲ. ಆ್ಯಕ್ಚುಲಿ ಆ ವಿಡಿಯೋ ಮಾಡಿದ್ದು ನಮ್ಮ ಅತ್ತೆಯವರು. ಹಾಗೆ ನಾನು ಈ ವಿಡಿಯೋನ ಯಾಕೆ ಶೇರ್ ಮಾಡ್ತಾ ಇದ್ದೀನಿ ಅಂದರೆ, ಎಷ್ಟೋ ಜನ ಅನ್ಕೋತಾರೆ ಇವ್ರಿಗೆ ವಿಡಿಯೋ ಮಾಡೋದು ಅಷ್ಟೇ ಕೆಲಸ, ಇನ್ನೇನು ಕೆಲಸನೇ ಇರೋದಿಲ್ಲ ಅಂತ. ಅದಕ್ಕೆ ಅವ್ರಿಗೊಂದು ಉತ್ತರ ಆಗಲಿ ಅಂತ ನಾನು ಈ ವಿಡಿಯೋನ ಶೇರ್ ಮಾಡ್ತಾ ಇರೋದು. ಹಾಗೆ ಇನ್ನು ಕೆಲವರು ಕಮೆಂಟ್ ಮಾಡೋರು ಇದ್ದಾರೆ ನಮ್ಮ ಬೆನ್ನ ಹಿಂದೆ. ಅವರು ನಮ್ಮ ಅತ್ತೆ ಮಾವನಿಗೆ ನಾವು ಯಾರೂ ಕೆಲಸನೇ ಮಾಡ್ಕೊಡೋದಿಲ್ಲ, ನಮ್ಮ ಅತ್ತೆ ಮಾವನ ಮನೆಗೆ ನಾವು ಹೋಗೋದೇ ಇಲ್ಲ, ಅಂದರೆ ನನ್ನ ಗಂಡನ ಮನೆಗೆ ಹೋಗೋದೇ ಇಲ್ಲ ಅಂತ. ಅಂಥವ್ರಿಗೆ ಈ ವಿಡಿಯೋನ ನಾನು ಡೆಡಿಕೇಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.